ಡಿಸಿಎಂ ಡಿಕೆಶಿ ಪರವಾಗಿ ನಿಂತ ಒಕ್ಕಲಿಗ ಸಮುದಾಯ ಪಕ್ಷಕ್ಕಾಗಿ ಅವಿರತವಾಗಿ ದುಡಿದ ಡಿಕೆಶಿಗೆ ಅವಕಾಶ ಕೊಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ನಿಂತಿದೆ ಒಕ್ಕಲಿಗ ಸಮುದಾಯ. ಪಕ್ಷಕ್ಕಾಗಿ ದುಡಿದಿದ್ದಾರೆ ಡಿಕೆಶಿ ಅವರು, ಅವರಿಗೆ ಒಂದು ಅವಕಾಶ ಕೊಡಿ. ಪಕ್ಷಕ್ಕಾಗಿ ಡಿಕೆಶಿ ಪಟ್ಟ ಶ್ರಮಕ್ಕಾಗಿ ಕೂಲಿ ಕೇಳ್ತಿದ್ದೇವೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಒಕ್ಕಲಿಗ ಮುಖಂಡರು ಚರಾವು. ಡಿಕೆ ಶಿವಕುಮಾರ್ಗೆ ಅನ್ಯಾಯವಾದ್ರೆ ಸುಮ್ಮನಿರೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠವನ್ನ ಕಲಿಸ್ತೇವೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಒಕ್ಕಲಿಗ ಮುಖಂಡರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗ ಸಮುದಾಯದವರು ನಿಂತಿದ್ದಾರೆ. ಪಕ್ಷಕ್ಕಾಗಿ ಅವಿರತವಾಗಿ ದುಡಿದಿದ್ದಾರೆ ಡಿಕೆಶಿ ಅವರು, ಅವ್ರಿಗೊಂದು ಅವಕಾಶ ಕೊಡಿ. ಪಕ್ಷಕ್ಕಾಗಿ ಡಿಕೆಶಿ ಪಟ್ಟ ಶ್ರಮಕ್ಕಾಗಿ ಕೂಲಿ ಕೇಳ್ತಾ ಇದ್ದಾವೆ, ನಾವು ಬೇರೆ ಏನು ಕೇಳ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ಗೆ ಒಕ್ಕಲಿಗ ಮುಖಂಡರು ಸದ್ಯಕ್ಕೆ ಆಕ್ಷೇಪವನ್ನ ಮಾಡ್ತಾ ಇದ್ದಾರೆ. ಏನೇ ಆದ್ರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲೇಬೇಕು ಅಂತ ಒಕ್ಕಲಿಗ ಸಮುದಾಯದವರು ಕೂಡ ಪಟ್ಟನ್ನ ಹಿಡಿದಿದ್ದಾರೆ. ಹೈಕಮಾಂಡ್ಗೆ ಒತ್ತಡ ಹೇರುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸಮುದಾಯ ಕಾಂಗ್ರೆಸ್ ಪಕ್ಷ ಮುಂದೆ ಬರಬೇಕಾದ್ರೆ ಅವರ ಅವಶ್ಯಕತೆ ನಿಮ್ಗೆ ಇದ್ರೆ ಏನು ಡಿ ಕೆ ಶಿವಕುಮಾರ್ ಅವನ್ನ ಈ ಸಂದರ್ಭದಲ್ಲಿ ಅವರು ಇದು ಎಲ್ಲ ನೀವು ಹೇಳೋದಂತ ಎಲ್ಲ ಕೇಳ್ಕೊಂಡು ಬಂದಿದ್ದಾರೆ. ಅವರು 2 ವರ್ಷ ಕಾದಿದ್ದಾರೆ. ಈಗ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ನಾವು ಎಲ್ಲರೂ ಕೂಡ ನಮ್ಮ ಸಮುದಾಯದವರು ಅವರ ಪರ ನಿಂತಿದ್ದೇವೆ. ಅವರ ಪರವಾಗಿ ನಾವು ಹೋರಾಟ ಮಾಡೋಕ್ಕೂ ನಾವು ಸಿದ್ಧರಾಗಿದ್ದೇವೆ ಅನ್ನೋ ಒಂದು ಮಾತೇಳಿ ಇಡೀ ಸಮುದಾಯ ಅವರ ಪರವಾಗಿದೆ. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ನಾವು ಬಹಳ ಸಂತೋಷ ಪಡ್ತೇವೆ. ಅಕಸ್ಮಾತ್ ಅವ್ರಿಗೆ ಏನಾರ ವಂಚನೆ ಆಗೋದಾದ್ರೆ ನಾವೆಲ್ಲರೂ ಕೂಡ ಮುಂದಿನ ಚುನಾವಣೆಗಳಲ್ಲಿ ಏನ್ ಬುದ್ಧಿ ಕಲಿಸ್ಬೇಕು, ಏನ್ ಮಾಡ್ಬೇಕು, ಈಗ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಮ್ಮ ಸಮುದಾಯ, ಇಡೀ ರಾಜ್ಯ ಒಕ್ಕಲಿಗ ಸಂಘ ಅವರ ಪರ ನಿಂತಿದೆ. ಈ ಅಧಿಕಾರಕ್ಕೆ ಬರಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಅಧ್ಯಕ್ಷರಾಗಿ ಶ್ರಮ ಪಟ್ಟು ರಾತ್ರಿ ನಿದ್ದೆ ಊಟ ಇಲ್ಲದೆ ರಾಜ್ಯವನ್ನ ಸುತ್ತಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರು ಪಟ್ಟಂತ ಕಷ್ಟ ಏನೋ ಮಧ್ಯಸ್ಥಿಗೆ ಒಂದು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಅದು ತೀರ್ಮಾನ ಆಗಿದೆ. 2.5 ವರ್ಷ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಬಿಟ್ಟುಕೊಡ್ತಕ್ಕಂತ ಒಂದು ಮಾತು ನಡೆದಿದೆ ಅಂತಕ್ಕಂಥದ್ದನ್ನ ಸುಮಾರು ಜನ ಮಾತನಾಡ್ತಾ ಇದ್ದಾರೆ. ಸೊ ಇವತ್ತು ಅವರು ಅಲ್ಲಿ ನಡೀತಾ ಇರೋದಂಥದ್ದು ಬೇರೆ ತರ ನಡೀತಾ ಇದೆ. ಯಾಕೆಂದ್ರೆ ಅಧಿಕಾರ ಕೊಡ್ತಾರೋ ಕೊಡಲ್ವೋ ಅನ್ನೋದು ಎಲ್ಲರಿಗೂ ಒಂದು ಅನುಮಾನ ಆಗಿದೆ. ಇವತ್ತು ಶಾಸಕರು, ಸಚಿವರು ಕೂಡ ದೆಹಲಿ ಪ್ರವಾಸ ಮಾಡಿ ಹಿರಿಯ ನಾಯಕರಿಗೆ, ಡೆಲ್ಲಿ ಹೈಕಮಾಂಡ್ ಅವರಿಗೆ ತಿಳಿಸ್ತಾ ಇದ್ದಾರೆ, ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡಿ ಅಂತ. ಇವತ್ತು ನಾವು ಕೂಡ ಇವತ್ತು ಏನು ರಾಜ್ಯ ಒಕ್ಕಲಿಗ ಸಂಘ ಇದೆ, ಇವತ್ತು ನಾವು ಕೂಡ ನಾವು ಹೇಳ್ಬೇಕಾಗಿದೆ. ಇವತ್ತು ಅವರು ಪಟ್ಟಂತ ಕಷ್ಟಕ್ಕೆ, ಅವ್ರು ಪಟ್ಟಂತ ಕೆಲಸ ಮಾಡಿದಂತ ಕೆಲಸಕ್ಕೆ ಕೂಲಿ ಕೊಡಿ, ಅವ್ರಿಗೆ ಕೂಲಿ ಕೊಡಿ ಸಾಕು. ಯಾಕೆ ಅಂತಂದ್ರೆ ಅವ್ರಿಗೂ ಒಂದು ಆಸೆ ಇದೆಯಲ್ಲ, ರಾಜ್ಯದ ಮುಖ್ಯಮಂತ್ರಿ ಆಗಿ ಆಗ್ಬೇಕು ಅನ್ನೋ ಆಸೆ ಇರ್ತೈತಲ್ಲ, ಪಟ್ಟು ಮಾತನ್ನೇ ನಡ್ಕೊಬೇಕು ಅಂತ ಹೇಳಿ ನಾವೆಲ್ಲ ಏನು ನಿರ್ದೇಶಕರಿದ್ದೀವಿ ರಾಜ್ಯ ಒಕ್ಕಲಿಗ ಸಂಘದ ಪರವಾಗಿ ಅವರ ಹೈಕಮಾಂಡ್ಗೆ ನಾವು ಆಗ್ರಹವನ್ನ ಈ ಒಂದು ಸಂದರ್ಭದಲ್ಲಿ ನಾನು ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ರಾಜ್ಯದಲ್ಲಿ, ನಮ್ಮ ರಾಜ್ಯನೇ ಅಲ್ಲ ಹೊರ ರಾಜ್ಯಗಳಲ್ಲೂ ಕೂಡ ಹೋರಾಟ ಮಾಡಿ ಅಲ್ಲಿ ಪಕ್ಷ ಸಂಘಟನೆ ಮಾಡಿ ಸರ್ಕಾರ ಬರೋದಿಕ್ಕೆ ಅವರು ಹೋರಾಟ ಮಾಡಿದ್ದಾರೆ. ಈ ಅಧಿಕಾರಕ್ಕೆ ಬರಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಅಧ್ಯಕ್ಷರಾಗಿ ಶ್ರಮ ಪಟ್ಟು ರಾತ್ರಿ ನಿದ್ದೆ ಊಟ ಇಲ್ಲದೆ ರಾಜ್ಯವನ್ನ ಸುತ್ತಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರು ಪಟ್ಟಂತ ಕಷ್ಟ ಏನೋ ಮಧ್ಯಸ್ಥಿಗೆ ಒಂದು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಅದು ತೀರ್ಮಾನ ಆಗಿದೆ.